ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಮೇಲಿದ್ದರೂ ಇನ್ನೂ ಅತಿ ಆಕರ್ಷಕ ಬೆಲೆಗೆ ಸಿಗುತ್ತಿರುವ ಉತ್ತಮ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸದ್ಯದ ಮಟ್ಟಿಗೆ ಹೇಳುವುದಾದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳು ಬಹಳ ಹೈಯರ್ ವ್ಯಾಲ್ಯೂಯೇಷನ್ ಇದ್ದಾವೆ ವೆನ್ ಕಂಪೇರ್ ಟು ಲಾರ್ಜ್ ಕ್ಯಾಪ್ಸ್. ಮೊನ್ನೆ ಅನಲಿಸ್ಟ್ಗಳು ಮಾಡಿದಂತಹ ರಿಸರ್ಚ್ ಪ್ರಕಾರ more than half of the large caps ಇನ್ನೂ ಕೂಡ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಇದೆ. ಯಾಕಂದ್ರೆ ಅದು ಇನ್ನೂ ಕೂಡ ಅಷ್ಟಾಗಿ ಮೇಲಕ್ಕೆ ಹೋಗಿಲ್ಲ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಆ ಷೇರುಗಳು ಏನಾದರೂ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾದ್ರೆ ಅದರಲ್ಲಿ ಬೇಕಾದಷ್ಟು ಲಾಭ ಬರಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇವತ್ತು ಅನಲಿಸ್ಟ್ಗಳು ಹೇಳಿದಂತಹ ಷೇರುಗಳು ಒಂದು ಅಂದಾಜು 9 ಷೇರುಗಳನ್ನು ನಿಮ್ಮ ಮುಂದೆ ಪಟ್ಟಿಯಲ್ಲಿ ಇಡ್ತಾ ಇದ್ದೇನೆ. ಮತ್ತು ಅವುಗಳು ಆಲ್ಮೋಸ್ಟ್ ಟ್ರೇಡಿಂಗ್ ಬಿಲೋ ಆರ್ ಆಲ್ಮೋಸ್ಟ್ ಅಟ್ ದೇರ್ 5-year ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅವರೇಜ್, ವಿಚ್ ಇಂಡಿಕೇಟ್ಸ್ ದಟ್ ದೇ ಆರ್ ಟ್ರೇಡಿಂಗ್ ಬಿಲೋ ಹಿಸ್ಟಾರಿಕಲ್ ವ್ಯಾಲ್ಯೂಯೇಷನ್. ಈಗ ನಿಮ್ಮ ಮುಂದೆ ಬರ್ತಾ ಇರುವ ಷೇರುಗಳು ಅಂಡರ್ ಪರ್ಫಾರ್ಮ್ಡ್ ಟು ದ ಇಂಡೆಕ್ಸ್ ಅಂಡ್ ವ್ಯಾಲ್ಯೂಡ್ ಬಿಲೋ ದೇರ್ 5-year PB ಅವರೇಜ್ ಅಂಡ್ ಹ್ಯಾನ್ಸ್ ಅಟ್ರಾಕ್ಟಿವ್ ಆಸ್ ಪರ್ ಅನಾಲಿಸಿಸ್. ಮೊದಲನೇದು HDFC ಲೈಫ್, ಅಪ್ಸೈಡ್ ಪೊಟೆನ್ಷಿಯಲ್ 20%, ಕರೆಂಟ್ PB ರೇಷಿಯೋ 10 ಮತ್ತು 5-year PB ರೇಷಿಯೋ ಅವರೇಜ್ 15. ಎರಡನೇದು ರಿಲಯನ್ಸ್ ಇಂಡಸ್ಟ್ರೀಸ್ 22% ಅಪ್ಸೈಡ್ ಪೊಟೆನ್ಷಿಯಲ್, ಕರೆಂಟ್ PB ರೇಷಿಯೋ 2.2, 5-year PB ರೇಷಿಯೋ ಅವರೇಜ್ 2.1. ಮೂರನೇದು HDFC ಬ್ಯಾಂಕು 31% ಮೇಲಕ್ಕೆ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ ಮತ್ತು ಕರೆಂಟ್ PB ರೇಷಿಯೋ 2.9, 5 ವರ್ಷದ PB ರೇಷಿಯೋ ಅವರೇಜ್ 4. ನಾಲ್ಕನೇದು HUL ಅಪ್ಸೈಡ್ ಪೊಟೆನ್ಷಿಯಲ್ 15% ಮತ್ತು ಕರೆಂಟ್ PB ರೇಷಿಯೋ 11.8, 5-year PB ರೇಷಿಯೋ ಅವರೇಜ್ 12.6. ಐದನೇದು SBI ಲೈಫ್, ಕರೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ 24, ಕರೆಂಟ್ PB ರೇಷಿಯೋ 9.6, 5-year PB ರೇಷಿಯೋ ಅವರೇಜ್ 10.1. ಆರನೇದು ಟಾಟಾ ಸ್ಟೀಲ್, ಕರೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ 12, ಕರೆಂಟ್ PB ರೇಷಿಯೋ 1.1, 5-year PB ರೇಷಿಯೋ ಅವರೇಜ್ 1.5. ಏಳನೇದು ಹಿಂಡಾಲ್ಕೋ, ಕರೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ 16%, ಕರೆಂಟ್ PB ರೇಷಿಯೋ 1 ಮತ್ತು 5 ವರ್ಷದ PB ರೇಷಿಯೋ ಅವರೇಜ್ 1.1. ಎಂಟನೇದು ಅದಾನಿ ಪೋರ್ಟ್ಸ್, ಕರೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ 15, ಕರೆಂಟ್ PB ರೇಷಿಯೋ 3.7 ಮತ್ತು 5-year PB ರೇಷಿಯೋ ಅವರೇಜ್ 3.9. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಅಡ್ವಾನ್ಸ್ಡ್ ರಿಸರ್ಚ್ ಆಪರ್ಚುನಿಟಿ ಕೇವಲ ನಮ್ಮ ಅಡ್ವಾನ್ಸ್ ಕೋರ್ಸ್ ವಿದ್ಯಾರ್ಥಿಗಳಿಗಾಗಿ ಅಂತ ನಮ್ಮ ಸೆಕೆಂಡ್ ಚಾನಲ್ ಅಲ್ಲಿ, ಅಂದ್ರೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ಅಲ್ಲಿ ಇವತ್ತು 9 ಗಂಟೆಗೆ ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೇವೆ. ನೀವೇನಾದರೂ ಒಂದಷ್ಟು ಎಕ್ಸ್ಟ್ರಾ ಅಡಿಷನಲ್ ರಿಸರ್ಚ್ ಮಾಡಬೇಕು ನಿಮ್ಮ ಓನ್ ಲರ್ನಿಂಗಿಗೋಸ್ಕರ ಅಂತಂದ್ರೆ ದಯವಿಟ್ಟು ಅಲ್ಲಿ ಏನು ಹೇಳಿದೆಯೋ ಅದ್ರ ಪ್ರಕಾರ ನಮಗೆ ಅಪ್ಲಿಕೇಶನ್ ಕಳಿಸಿ. ಈಗ ವಿಡಿಯೋದ ವಿಷಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಹೇಳಿದಂತಹ ಷೇರುಗಳೆಲ್ಲ ಫಾರ್ ಅ ಲಾಂಗ್ ಟೈಮ್ ಕನ್ಸಾಲಿಡೇಷನ್ ಆಗ್ತಾ ಇದೆ. ಹೇಗೆ ITC 2-3 ವರ್ಷ ಕನ್ಸಾಲಿಡೇಷನ್ ಆದ್ಮೇಲೆ ಸಡನ್ ಆಗಿ ಮೇಲಕ್ಕೆ ಹೋಯ್ತು ಮತ್ತು ಬೇಕಾದಷ್ಟು ಲಾಭವನ್ನು ಹೂಡಿಕೆದಾರರಿಗೆ ಕೊಟ್ಟಿತ್ತು, ಅದೇ ತರ ಆಗ್ಬೋದು ಈ ಷೇರುಗಳಲ್ಲಿ ಅನ್ನುವಂಥದ್ದು ರಿಸರ್ಚ್ ಒಪಿನಿಯನ್ ಆಫ್ ದಿ ಅನಲಿಸ್ಟ್. ಮತ್ತೆ ಇನ್ನೂ ಒಂದು ವಾಕ್ಯವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಲಾಂಗರ್ ದಿ ಕನ್ಸಾಲಿಡೇಷನ್ ಸ್ಟ್ರಾಂಗರ್ ಇಸ್ ದ ಮೂವ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಸಾಮಾನ್ಯವಾಗಿ ನಡೆಯುವ ಒಂದು ವಿಷಯ ಏನು ಅಂತಂದ್ರೆ, ಯಾವುದೋ ಒಂದು ಷೇರು ಕನ್ಸಾಲಿಡೇಷನ್ ಅಲ್ಲಿ ಇರುತ್ತೆ ಬಹಳ ಸಮಯ, ಇನ್ನೇನು ಅದು ಮೇಲಕ್ಕೆ ಹೋಗಲ್ಲ ಅಂತ ಬೇಜಾರು ಮಾಡಿಕೊಂಡು ಜನ ಆ ಷೇರಿನಿಂದ ಹೊರಗೆ ಬರ್ತಾರೆ, ಇಲ್ಲ ಆ ಷೇರಿನಲ್ಲಿ ಹಣವನ್ನು ಹಾಕೋದನ್ನು ಸ್ಟಾಪ್ ಮಾಡ್ತಾರೆ. ಆವಾಗ ಸಡನ್ ಆಗಿ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಟೈಮಲ್ಲಿ ಆ ಷೇರು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ದೊಡ್ಡ ಮಟ್ಟಿನ ಲಾಭವನ್ನು ತಂದುಕೊಡುತ್ತೆ. ನಾವು ನಮ್ಮ ಹಿಂದಿನ ಹಲವು ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಷೇರುಗಳಲ್ಲಿ ಕೂಡ 80-20 ರೂಲ್ಸ್ ಇದೆ. ಅಂದ್ರೆ 80% ಷೇರು ಮೇಲಕ್ಕೆ ಹೋಗೋದು 20% ಸಮಯದಲ್ಲಿ, 20% ಮೇಲಕ್ಕೆ ಹೋಗೋದು 80% ಸಮಯದಲ್ಲಿ. ಅಂದರೆ ಆ 80% ಸಮಯ ಅದೇನಾದ್ರೂ ಕನ್ಸಾಲಿಡೇಷನ್ ಇದ್ರೆ ಆವಾಗ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ, ಈ ಷೇರಿಗೆ ಯಾವ ತರದ ಅಪ್ಸೈಡ್ ಪೊಟೆನ್ಷಿಯಲ್ ಕೂಡ ಇಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಸಡನ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಷೇರು 12% ಕೇವಲ 2 ತಿಂಗಳು 3 ತಿಂಗಳ ಹೊರಟೋಗುತ್ತೆ. ಅದಾದ್ಮೇಲೆ ಮುಂದಿನ 1 ವರ್ಷ ಇಟ್ಕೊಂಡ್ರು ಕೂಡ ಕೇವಲ 3% ಮಾತ್ರ ಮೇಲಕ್ಕೆ ಹೋಗುತ್ತೆ.
ಅಲ್ಲಿಗೆ 80-20 ರೂಲ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಆದ್ದರಿಂದ ನಾವು 15% ಒಂದೇ ಸತಿಗೆ ಹೋಗುತ್ತೆ ಮತ್ತು ಫಿಕ್ಸಡ್ ಡಿಪಾಸಿಟ್ ತರ ಕಂಟಿನ್ಯೂಸ್ ಮೇಲಕ್ಕೆ ಹೋಗುತ್ತೆ ಅಂದ್ರೆ ಅದು ತಪ್ಪಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ನಾವು ನೋಡಿದ ಹಾಗೆ ಹಲವಾರು ಷೇರುಗಳು ಹಲವಾರು ಸಂದರ್ಭದಲ್ಲಿ ಹಲವಾರು ಸಮಯ ಹಾಗೇನೆ ಇರುತ್ತೆ, ಮೂವ್ ಆಗೋದೇ ಇಲ್ಲ. ಒಂದು ತರ ಬಸವನ ಹುಳದ ತರ ಹೋಗುತ್ತಾ ಇರ್ತದೆ. ಸಡನ್ ಆಗಿ ಮೇಲಕ್ಕೆ ಹೋದಾಗ ನಮ್ಗೆ ಆಶ್ಚರ್ಯ ಹೋಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಯಾರು ಯಶಸ್ಸನ್ನು ಇವತ್ತಿನವರೆಗೆ ಕಂಡಿದ್ದಾರೋ ಮತ್ತು ಇನ್ನು ಮುಂದೆ ಕಂಡುಕೊಳ್ಬೇಕು ಅಂತಿದ್ದಾರೋ ಅವರಿಗೆಲ್ಲರಿಗೂ ಬೇಕಾಗಿರುವಂತ ಒಂದು ವಿಚಾರ ಅಂತಂದ್ರೆ ಕನ್ಸಾಲಿಡೇಷನ್ ಫೇಸ್ ಅನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ರಬ್ಬರ್ ಬ್ಯಾಂಡ್ ನಲ್ಲಿದ್ದ ಹಾಗೆ ಕೆಲವು ಷೇರುಗಳು ಕೂತಿರ್ತವೆ ಮತ್ತು 80-20 ರೂಲ್ ಅನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಫೈ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳು ಮಾತ್ರ ಈ ತರ ಕನ್ಸಾಲಿಡೇಷನ್ ಆದಾಗ ಮೇಲಕ್ಕೆ ಹೋಗುತ್ತೆ. ಅದೇನಾದ್ರೂ ವೀಕ್ ಶೇರ್ ಇದ್ರೆ ನೀವು ಇನ್ನು 10 ವರ್ಷ ಅಲ್ಲ 20 ವರ್ಷಕ್ಕಾದ್ರೂ ಕೂಡ ಅದು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಅತಿ ಕಡಿಮೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಂಪನಿಗಳಿಗೆ ಪ್ರಮೋಟರ್ಸ್ ಅಂತ ಇರ್ತಾರೆ. ಯಾವ ಸೆಕ್ಟರ್ನ ಪ್ರಮೋಟರ್ಸ್ಗೆ ಹೈಯೆಸ್ಟ್ ಪ್ರಾಫಿಟ್ ಆಗಿದೆ ಹಿಂದಿನ ದಿನಗಳಲ್ಲಿ? ನಿಮ್ಮ ಮುಂದೆ 4 ಆಯ್ಕೆಗಳು: IT, ಆಟೋಮೊಬೈಲ್, ಫಾರ್ಮಾ, ಮೆಟಲ್ಸ್ ಅಂಡ್ ಮೈನಿಂಗ್. ಅದನ್ನ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.